ಹೇಳಿದ್ರು ಇದೇ ನಮ್ಮ ಸಿದ್ದರಾಮಯ್ಯನವರು, ನಂದು ಇದು ಕೊನೆಯ ಚುನಾವಣೆ, ಮತ್ತೆ ನನ್ನ ಚುನಾವಣೆ ನಿಲ್ಲೋದಿಲ್ಲ, ನಂದು ಮುಗುತ್ತು, ಇದು ಲಾಸ್ಟ್ ಸ್ವಾಮಿ, ಓಟ್ ಹಾಕಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡು ನೀವು ಇವತ್ತು ಹೇಳ್ತಾರೆ ಕಾಂಗ್ರೆಸ್ ಅವರು ನಾವು ಅಲ್ಲಿ ಬಹಳ ಸಜ್ಜನಿಕೆ ವ್ಯಕ್ತಿ, ಸರಳ ವ್ಯಕ್ತಿ, ಅವ್ರನ್ನ ನಿಂತರೆ ಗೆದ್ದು ಬಿಡ್ತಾರೆ. ಯಾಕೆ ಹೇಳಿದ್ರು ಸಿದ್ದರಾಮಯ್ಯ ಓಡಿದ್ರು? ಯಾಕೆ ನೀವು ಓಡೋದ್ರಿ? ಕಳೆದ ಬಾರಿ ನೋಟ್ ಹಾಕಿ ಮಗನ ಅಲ್ಲೇ ನಿಲ್ಸಿದ್ರಿ, ಇದಕ್ಕೆ ಚಾಮುಂಡೇಶ್ವರಿ ನಿಲ್ಸ್ಬೇಕಾಯ್ತು. ಇಲ್ಲಿ ಇಲ್ಲಿಂದ ಯಾಕೆ ಪಲಾಯನ ಮಾಡಿಸಿದ್ರಿ? ನೀವು ಪಲಾಯನ ಆದ್ರೆ ಮಗನ ಕೊಡಕ್ಕಲ್ಲ, ನೀವು ಇಲ್ಲೂ ಸೋಲ್ತೀರಾ ಅಲ್ಲಿ ಸೋಲ್ತೀರಾ, ಎರಡೂ ಕಡೆ ಸೋಲೋದು ಖಚಿತ. ನೀವ್ ಹೇಳ್ತಿರಲ್ಲ ಯಡಿಯೂರಪ್ಪ ಬಂದು ನಿಂತ್ಕೊಂಡು ನಾವು ಗೆದ್ದು ಬಿಡ್ತೀವಿ, ಗೆಲ್ಲಕ್ ಚಾನ್ಸೇ ಇಲ್ಲ. ಆ ಚಾನ್ಸ್ ಕೊಡೋದಿಲ್ಲ ನಾವು. ನಮ್ಮ ಪಕ್ಷ ನಿರ್ಧಾರ ಆಗಿದೆ, ನಮ್ಮ ಪಕ್ಷನೇ ಗೆಲ್ಲೋದು. ಸಿದ್ದರಾಮಯ್ಯ ಮಾತು ಉಳಿಸ್ಕೊಂಡಿಲ್ಲ. ನಾನು ಯಾವುದೇ ಕಾರಣಕ್ಕೂ ಮುಂದೆ ಚುನಾವಣೆ ಗೆಲ್ಲಲ್ಲ. ಈ ಕೋಮುವಾದಿಗಳನ್ನ ಇವತ್ತು ಕಾಂಗ್ರೆಸ್ ಆ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಬೇಕಾಗಿದ್ದಾರೆ. ನಾನು ಸ್ಪಷ್ಟ ಕೊಡ್ತೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆ ಹಿಂದೆ ಮೀಸಲಾತಿ ಕೊಡುವಾಗ 6 ಜಾತಿ ಮಾತ್ರ ಕೊಟ್ಟಿದ್ರು ಶೆಡ್ಯೂಲ್ ಕಾಸ್ಟ್ಗೆ. ಇವತ್ತು ಈ ಕಾಂಗ್ರೆಸ್ ಅವರು 96 ಜಾತಿಗಳನ್ನ ಕೊಡೋ ಮುಖಾಂತರ ಕೋಮುವಾದಿಗಳಿಗಿಂತ ಅತ್ಯಂತ ಕೋಮುವಾದಿಗಳಾಗಿ ಮಾಡಿದ್ದಾರೆ. ಇವತ್ತು ದಲಿತರ ಮೇಲೆ ಬೂಂದಿ ಸುರಿಸ್ತಾರಲ್ಲ ಮುದಿಗೆ, ಆ ಬೂಂದಿ ಸೋರಿಸೋ ಕೆಲಸ ಮಾಡಬೇಡಿ ನೀವು. ಇವತ್ತು ಕೋಮುವಾದಿಗಳಂತ ಬಿಜೆಪಿ ಅವರಿಗೆ RSS ಹೇಳ್ತಿರಲ್ಲ, ನೀವು ಆ ಕೋಮುವಾದಿಗಳಿಗಿಂತ ಅತ್ಯಂತ ಕೋಮುವಾದಿಗಳು. ಕಾಂಗ್ರೆಸ್ ಅವರು 96 ಬಿಟ್ಬಿಡಿ ಈಗ ನನ್ನ ಸಹ ನಮ್ ಕೋ ಪ್ಯಾನಲಿಸ್ಟ್ ದಯಮಾಡಿ ಅವ್ರು ಹೇಳ್ತಾರೆ ಇಲ್ಲ ಯಡಿಯೂರಪ್ಪ ಅವ್ರ ಮಗ ಇಡೀ AICC ನಿಮ್ಗೆ ಕರ್ಮಕಾಂಡಗಳೇ ಅವ್ರಿಗೆ ಉತ್ತರ ಕೊಡ್ತಾ ಇದೆ. ಇವತ್ತು ಜನ ಅವತ್ತು ಹೇಳಿದ್ರು ನಾನು 2 ಸಾರಿ ಮಾತ್ರ ನನ್ನ ಕ್ಷೇತ್ರಕ್ಕೆ ಹೋಗ್ತೇನೆ, ಮಿಕ್ಕಿ ಎಲ್ಲಾ ಕ್ಷೇತ್ರ 224 ಹೋಗ್ತೇನೆ ಅಂತ. ಈಗ 2 ಸಾರಿ ಹೋಗಿದ್ದೀರಾ ನೀವು, 2 ಸಾರಿ ಕಾಲ್ ಬೀಳ್ತಾ ಇದ್ದೀರಾ. 2 ಸಾರಿಗೆ ನಿಮ್ಮ ದಯನೀಯ ಪರಿಸ್ಥಿತಿಯಲ್ಲಿ ನನಗೆ ಓಟ್ ಹಾಕಿ ಸ್ವಾಮಿ ನಾನು ಗೆದ್ಬಿಡ್ತೀನಿ ಮುಂದೆ ಮುಖ್ಯಮಂತ್ರಿ. ಯಾವಾಗ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಹೇಳಿ ಯಾಮಾರಿಸೋದವ್ರು ನೀವು. ಸಿದ್ದರಾಮಯ್ಯನವರು ಈ ಪರಮೇಶ್ವರನ ಸೋಲಿಸಿದ್ದನ್ನ ಜನರಿಗೆ ಗೊತ್ತಿರೋ ಸಂಗತಿ ಅಲ್ಲ. ಪರಮೇಶ್ವರನ್ ಸೋಲಿಸಿದ್ದು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ಮತ್ತೊಮ್ಮೆ ಮಲೇಶ್ ಹೇಳಿ ಯಾವ ಭಯನೂ ಇಲ್ಲ. ನಿಮ್ಮ ಚಾಮುಂಡೇಶ್ವರಿ ಬಗ್ಗೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಪಶುಭಾಗ್ಯ, ಕೃಷಿ ಭಾಗ್ಯ ಎಲ್ಲಾ ಯೋಜನೆಗಳನ್ನು ಆಡಿಸ್ಬೇಡಿ. ಒಂದ್ ನಿಮಿಷ ತಾಕತ್ತಿದೆ. ನೀವು ಈ ಚುನಾವಣೆ ಸಾಮಾನ್ಯ ಕಾರ್ಯಕರ್ತರಿಗೂ ಭಯ ಇಲ್ಲ. ನೀವು ಮಾಡ್ತಾ ಇರ್ತಕ್ಕಂತ ಒಂದು ಮನೆ ಒಡೆಯ ಕೆಲಸನ, ದೇಶ ಒಡೆಯ ಕೆಲಸನ, ದೇಶದ ಮಾರಾಟ ಮಾಡ್ಬಿಡ್ತೀರಾ ನೀವು. ಏನ್ ಬೇಕಾದ್ರೂ ಮಾರಾಟ ಮಾಡ್ತೀರಾ ಅಧಿಕಾರಕ್ಕಾಗಿ. ಇದಕ್ಕೆ ಸಾಕ್ಷಿಗಳು ಬೇಕಾದಷ್ಟಿದ್ದಾವೆ. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ನಿರಂತರವಾಗಿ ರಾಜ್ಯವನ್ನ ಯಾವ ರೀತಿ ನಡೆಸಿಕೊಂಡ್ರು ಅನ್ನೋದ್ರ ಬಗ್ಗೆ ಚಿಕ್ಕ ಮಕ್ಕಳು ಏನಾದ್ರು ಅವ್ರ ಭಾಷಣ ಕೇಳ್ಬಿಟ್ರೆ, ಟಿವಿನಲ್ಲಿ ಬಂದ್ಬಿಟ್ರೆ ಬೆಚ್ಚಿ ಬಿದ್ಬಿಡ್ತಾರೆ. ಅವರ ಬಾಡಿ ಲ್ಯಾಂಗ್ವೇಜ್, ಅವ್ರ ಸ್ಟೈಲು ಇವತ್ತು ಹೇಳ್ತಾ ಇದ್ದಾರೆ. ಜೆಡಿಎಸ್ ತಾಯಿ ಮಾಡ್ತಾರೆ. ಅದೇ ಬೆಂಬಲ ಅರ್ಥ ಮಾಡ್ಕೊಂಡ್ರೆ ರಾಹುಲ್ ಗಾಂಧಿ
ಬಿಜೆಪಿ ಬಂದ್ರು ಫೇಕ್ ಇಂಟರ್ನೆಟ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಬಿಜೆಪಿ ಅಧ್ಯಕ್ಷರು ಅವರು ಫೇಕ್ ಇಂಟರ್ನೆಟ್ ಕರಪ್ಷನ್ ಬಿಜೆಪಿ ಬಂದವರು ಇವ್ರು ಯಾವುದೇ ನೈತಿಕತೆ ಇಲ್ಲ, ಯಾವುದೇ ನೈತಿಕತೆ ಇಲ್ಲ ಇವರಿಗೆ. ಎಲ್ಲ ಜೈಲಿಗೆ ಹೋಗಿ ಬಂದವ್ರು ಆಮೇಲೆ ಗೆದ್ಕೊಂಡಿದ್ದಾರೆ ಸುಮ್ಮನೆ ರಾಜಕೀಯ ಪಕ್ಷಗಳ ರಾಮ ಅವ್ರೆ ಇವತ್ತು ಜೆಡಿಎಸ್ ಬಿಜೆಪಿ ಒಂದು ನಿಮಿಷ ಕೆಪಿಸಿಸಿ ಅಧ್ಯಕ್ಷರು ಪರಮೇಶ್ವರ್ ಹೇಳ್ತಾರೆ ಈ ಚುನಾವಣೆಯಲ್ಲಿ ಗೆದ್ರು ಸಿದ್ದರಾಮಯ್ಯನೇ, ಸೋತ್ರು ಸಿದ್ದರಾಮಯ್ಯ ನನ್ನ ಸಂಬಂಧ ಇಲ್ಲ. ಒಬ್ಬ ರಾಜಕೀಯ ಪಕ್ಷದ ಅಧ್ಯಕ್ಷನಾಗಿ ಎಷ್ಟು ಹತಾಶ ಸ್ಥಿತಿಗೆ ತಲುಪಿದ್ದಾರೆ. ಆ ಸ್ಥಿತಿಗೆ ತಲುಪಿಸೋದಕ್ಕೆ ಅವರು ಮಾನಸಿಕ ಖಿನ್ನತೆ ಆಗೋದಕ್ಕೆ ಕಾರಣ ಸಿದ್ದರಾಮಯ್ಯನವರು. ನಾನೇ ಮುಖ್ಯಮಂತ್ರಿ ಯಾರು ಹೇಳಿದ್ರಪ್ಪ? ಶಾಸಕಾಂಗ ಪಕ್ಷ ಏನಿರ್ಬೇಕು, ನಾನೇ ಮುಖ್ಯಮಂತ್ರಿ ಸರ್ವಾಧಿಕಾರಿ ಈ ಸರ್ವಾಧಿಕಾರ ತರ ಅದು ಬಿಜೆಪಿ ಅವರ ಮೊದಲು ಸ್ಟಾರ್ಟ್ ಆಗಿದೆ. ಪರಮೇಶ್ವರ್ 8 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎಲ್ಲಾ ಚುನಾವಣೆಗಳನ್ನ ಎಪಿಎಂಸಿ ಅವ್ರಿಗೆ ಯಾವುದೇ ಕ್ಷೇತ್ರ ಇದ್ರು ಈಗ ನನ್ನ ಜಾಗದಲ್ಲಿ ಮಗನೇ ನೀನು ಹೋಗಪ್ಪ ಈಗ ಅಲ್ಲಿನ ಜನ ಅವರ ಬೇಡಿಕೆ ಅವರ ಜನ ಇಲ್ಲಿನ ಜನ ರಾಮವ್ರೆ ನನ್ನ ಪ್ರಶ್ನೆ ಸ್ಪಷ್ಟ. ಅದನ್ನೇ ಕೇಳೋಣ ಬಿಡಿ ಅವ್ರಿಗೆ. ಅಲ್ಲ ಮಹೇಶ್ವರ ಯಾಕೆ ಪ್ರಭುತ್ವ ವ್ಯವಸ್ಥೆ ಯಾರು ಕೂಡ ಒಂದೇ ಒಂದು ನಿಮಿಷ ಯಡಿಯೂರಪ್ಪನವರು ಅವರನ್ನ ಮುಖ್ಯಮಂತ್ರಿ ಮಾಡಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ನೀವು ಪಕ್ಷ ಸೇರಿಸ್ಕೊಳ್ತೀವಿ ದೇವೇಗೌಡರೇ ದಯವಿಟ್ಟು ನನಗೆ ಒಂದು ಮಂತ್ರಿ ಪದವಿ ಕೊಡಿ ಅಂತ ಹೇಳ್ಬಿಟ್ಟು ಬಂದಿಲ್ಲ ನನ್ನ ಸಮಾಧಿ ಮೇಲೆ ಪ್ರಮಾಣ ಸ್ವೀಕರಿಸಿ ಅಂತ ಹೇಳಿದ್ರೆ ಮರೆಯಬೇಡ್ರಿ. ದೇಶ ಹೊಡಿತಕ್ಕಂಥವ್ರು ಧರ್ಮ ಹೊಡಿತಕ್ಕಂಥ ನನಗೆ ಜಾತಿ ಹೊಡೆಯೋದು ಅದಕ್ಕೆ ನಾ ಕೇಳ್ತಾ ಇದ್ದೀನಿ. ಹೊಂದಾಣಿಕೆ ಮಾಡ್ಕೊಂಡು ನಾವು ಅವಕಾಶವಾದವನ್ನ ತೋರೋಣ. ನಮಗೆ ಸಿದ್ಧಾಂತ ಬೇಡ, ನಮಗೆ ತತ್ವ ಬೇಡ, ನಮಗೆ ಪ್ರಜಾಪ್ರಭುತ್ವ ಬೇಡ, ಸಂವಿಧಾನ ಬೇಡ, ನೋಡ ಏನಾಗುತ್ತೆ